ತಾಲೂಕುಗಳಿಂದ ಅರಣ್ಯ ಇಲಾಖೆಗೆ ವರ್ಗಾವಣೆಗೊಂಡ ಕಂದಾಯ ಭೂಮಿಯಲ್ಲಿ 10,000 ಹೆಕ್ಟೇರ್ ಕಂದಾಯ ಭೂಮಿ ಪುನಃ ಕಂದಾಯ ಇಲಾಖೆಗೆ ವರ್ಗಾವಣೆ ಮಾಡಬೇಕು ಎಂದು ಈ ಪ್ರತಿಭಟನೆ ಪಶ್ಚಿಮ ಘಟ್ಟಗಳಿಂದ ಷರತ್ತನ್ನು ಕಾನೂನು ಸಂಬಂಧಪಟ್ಟ ಪರಿಹಾರಕ್ಕೆ ಒತ್ತಾಯಿಸಿ ಹೋರಾಟ ನಡೆಸಿಕೊಂಡು ಬಂದಿರುತ್ತೇವೆ. ಈ ದಿನ ನಮ್ಮ ಹೋರಾಟ ಸಮಿತಿ ವತಿಯಿಂದ ಈ ಎಲ್ಲ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸುವ ಸಲುವಾಗಿ ಪ್ರತಿಭಟನೆ ನಡೆಸಿ ನಮ್ಮ ಬೇಡಿಕೆಗಳನ್ನು ಈಡೇರಿಸುವಂತೆ ಸಮಸ್ತ ಈ ಭಾಗದ ಸಾರ್ವಜನಿಕರ ಪರವಾಗಿ ತಮ್ಮ ಮೂಲಕ ಸರ್ಕಾರಕ್ಕೆ ಮನವಿ ಮಾಡಿಕೊಳ್ಳುತ್ತಾ ನಮ್ಮ ಬೇಡಿಕೆಗಳನ್ನು ತಮ್ಮ ಮುಂದೆ ಈಡೇರಿಸಲು ಆಗ್ರಹಿಸಿ ಮಂಡಿಸುತ್ತಿದ್ದೇವೆ. ನಮ್ಮ ಬೇಡಿಕೆಗಳು ನಮ್ಮ ಈ ಪ್ರತಿಭಟನೆಯ ಈ ಒಂದು ಸಭೆಗೆ ಮಾನ್ಯ ತಹಶೀಲ್ದಾರ್ ಆಗಿರ್ತಕ್ಕಂಥ ಗೌರಮ್ಮ ಅವರು ಬಂದಿದ್ದಾರೆ. ಅವರಿಗೆ ಎಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತೇನೆ. ನಮ್ಮ ಬೇಡಿಕೆಗಳು 2002ರಲ್ಲಿ ಅಂದಿನ ಜಿಲ್ಲಾಧಿಕಾರಿಗಳ ಅವೈಜ್ಞಾನಿಕ ಅಸಂವೈಧಾನಿಕ ಆದೇಶಕ್ಕೆ ತಡೆ ನೀಡಿ ಅಂದಿನ ಸರ್ಕಾರ ಒಟ್ಟು 55,000 ಹೆಕ್ಟೇರ್ ಕಂದಾಯ ಜಾಗದಲ್ಲಿ 10,000 ಹೆಕ್ಟೇರ್ ಜಾಗವನ್ನು ಅಂದ್ರೆ 24,578 ಎಕರೆ ಜಾಗವನ್ನು ಅಂದಿನ ಕ್ಯಾಬಿನೆಟ್ ತೀರ್ಮಾನದಂತೆ ಕಂದಾಯ ಇಲಾಖೆಗೆ ಹಿಂಪಡೆಯಲು ಕೂಡಲೇ ಕ್ರಮ ವಹಿಸಬೇಕು. 10,000 ಹೆಕ್ಟೇರ್ ಜಾಗ ಹಿಂಪಡೆದ ನಂತರ ಅರಣ್ಯ ಇಲಾಖೆ ಮತ್ತು ಕಂದಾಯ ಇಲಾಖೆಯಿಂದ ಜಂಟಿ ಸರ್ವೆ ನಡೆಸಬೇಕು. ಈ ಭಾಗದ ವಸತಿ ನಿವೇಶನ ರೈತರು ಸುಮಾರು 600ಕ್ಕೂ ಹೆಚ್ಚು ಜನ ಇದ್ದು ವಸತಿ ನಿವೇಶನ ರೈತರು ಗ್ರಾಮ ಪಂಚಾಯಿತಿಗಳಲ್ಲಿ ಅರ್ಜಿ ಹಾಕಿದ್ದು ಅವರಿಗೆ ಮೂಲಭೂತ ಅವಶ್ಯಕತೆಯಾದ ಮನೆ ನಿರ್ಮಿಸಿಕೊಳ್ಳಲು ಪ್ರತಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ 5 ರಿಂದ 10 ಎಕರೆ ಜಾಗ ಮೀಸಲಿಡುವುದು. ಸರ್ಕಾರವೇ ಮಂಜೂರಾತಿಗೆ ನಿಗದಿಪಡಿಸಿದ ಅರ್ಜಿ ನಮೂನೆ 50, 53, 57 ಮತ್ತು 94C ಮತ್ತು 94CC ತಾಲೂಕಿನಲ್ಲಿ 1998ರಿಂದ ಈಚೆಗೆ 1327 ಅರ್ಜಿ ಸಾಗುವಳಿ ಚೀಟಿ ವಿತರಿಸಲು ಬಾಕಿ ಇದ್ದು ಅದನ್ನು ಆದ್ಯತೆ ಮೇರೆಗೆ ವಿಲೇವಾರಿ ಮಾಡಲು ಕ್ರಮ ವಹಿಸುವುದು. 94C ಮತ್ತು 94CCಯಲ್ಲಿ ಪಡೆದ ಒಟ್ಟು ಅರ್ಜಿ 7,456ರಲ್ಲಿ 5,300 ಅರ್ಜಿ ಸೊಪ್ಪಿನ ಬೆಟ್ಟದಲ್ಲಿ ಇದ್ದು ಕೂಡಲೇ ಇದಕ್ಕೆ ತಿದ್ದುಪಡಿ ತಂದು ಉಳಿದೆಲ್ಲ ಅರ್ಜಿಗಳನ್ನು ಇತ್ಯರ್ಥಗೊಳಿಸಲು ಕ್ರಮ ವಹಿಸುವುದು. ಈಗಾಗಲೇ ವಿತರಿಸಿರುವ ಸಾಗುವಳಿ ಚೀಟಿಗಳಿಗೆ ಬಾಕಿ ಉಳಿದ ಪಹಣಿ ನಮೂದಿಸಲು 2 ತಿಂಗಳ ಒಳಗೆ ಕ್ರಮ ವಹಿಸುವುದು. ಈ ಎಲ್ಲ ಬೇಡಿಕೆಗಳನ್ನು ಇತ್ಯರ್ಥಗೊಳ್ಳುವವರೆಗೆ ಯಾವುದೇ ರೈತರು ಮತ್ತು ವಸತಿ ನಿವೇಶನ ರೈತರು ನಿರ್ಮಿಸಿಕೊಂಡಿರುವ ಮನೆಗಳನ್ನು ತೆರವುಗೊಳಿಸದಂತೆ ಅರಣ್ಯ ಇಲಾಖೆಗೆ ಸ್ಪಷ್ಟ ಸೂಚನೆಯನ್ನು ನೀಡುವಂತ ಹೇಳಿ ಜಿಲ್ಲಾಧಿಕಾರಿಗಳಿಗೆ ಮಾನ್ಯ ತಹಶೀಲ್ದಾರ್ ಅವರ ಮುಖಾಂತರ ಈ ಒಂದು ಮನವಿಯನ್ನು ಕೊಡ್ತಾ ಇದ್ದೇವೆ.